ಮಹಿಳೆಗೆ ಇಷ್ಟವಾಗದ ನಿಮ್ಮ 6 ಅಭ್ಯಾಸಗಳಿವು. ಈ ಅಭ್ಯಾಸ ಆಕೆಗೆ ಇಷ್ಟವಾಗಲ್ಲ. ಪತಿ-ಪತ್ನಿ ಸಂಬಂಧ ಎಂದರೆ ಹಾಲು ಜೇನಿನಂತೆ ಇರಬೇಕು ಎಂದು ಹೇಳುತ್ತಾರೆ. ಏಕೆಂದರೆ ಜೀವನದ ಉದ್ದಕ್ಕೂ ಇಬ್ಬರು ಬೆರೆತು ಬಾಳಬೇಕು. ಒಬ್ಬರನ್ನೊಬ್ಬರು ಪ್ರೀತಿ, ವಿಶ್ವಾಸದಲ್ಲಿ ನಂಬಿಕೆ ಇಟ್ಟು ಬಾಳಬೇಕು. ಜೊತೆಯಲ್ಲಿ ಕೊನೆಯವರೆಗೂ ಬದುಕಿ ಬಾಳಬೇಕಾಗುತ್ತದೆ. ಹೀಗಾಗಿ ಇಬ್ಬರ ಸಂಬಂಧ ಯಾವಾಗಲೂ ಸಂತೋಷದಿಂದ ಕೂಡಿರಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ಕುಟುಂಬ ಸಂಬಂಧಗಳು ಬಹಳ ಬೇಗ ಹಾಳಾಗುತ್ತಿವೆ. ಒಬ್ಬರ ಮೇಲೆ ಮತ್ತೊಬ್ಬರು ಅನ್ಯೋನ್ಯತೆ, ಪ್ರಾಮಾಣಿಕತೆ ಉಳಿಸಿಕೊಳ್ಳಬೇಕು. ಆದ್ರೆ ಪ್ರತಿ ಬಾರಿ ನೀವು ನಿಮ್ಮ ಪತ್ನಿಯನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಿರುವಾಗ ಏನಾದರೂ ಅಡ್ಡಿಯಾಗಬಹುದು. ಇಲ್ಲವೇ ಆಕೆ ನಿಮ್ಮ ಮೇಲೆ ಮುನಿಸಿಕೊಂಡಂತೆ ಕಾಣಬಹುದು. ನಮ್ಮ ಕೆಲವು ಗುಣಗಳಿಂದ ಆಕೆ ಕೋಪಗೊಳ್ಳಬಹುದು. ಹಾಗಾದ್ರೆ ಆಕೆಯಲ್ಲಿ ಕೋಪ ತರಿಸುವ ನಿಮ್ಮ ಕೆಲವು ಗುಣಗಳೇನು? ನೀವು ಯಾವ ಕೆಲಸ ಮಾಡಿದಾಗ ಆಕೆ ಕೋಪಗೊಳ್ಳುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ತಡವಾಗಿ ಏಳುವುದು ಹಾಗೂ ತಡವಾಗಿ ಮನೆಗೆ ಬರುವುದು. ನೀವು ಎಷ್ಟೇ ತಡವಾಗಿ ಮಲಗಿದರೂ ಬೆಳಗ್ಗೆ ತಡವಾಗಿ ಏಳುವುದು ಆಕೆಗೆ ಇಷ್ಟವಾಗುವುದಿಲ್ಲ. 1-2 ದಿನವಾದರೆ ಆಕೆಯು ಈ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ನಿತ್ಯವೂ ಇದೇ ರೀತಿ ಆದರೆ ಆಕೆ ಯಾವಾಗಲೂ ಇದನ್ನು ಗೊಣಗುತ್ತಾಳೆ. ತಡವಾಗಿ ಎದ್ದು ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೊರಡುವುದು, ಇಲ್ಲವೇ ಬೇರೆಡೆ ತೆರಳಲು ಹೊರಡುವಾಗ ಆಕೆಯನ್ನು ಏನಾದರೂ ಕೇಳಿದ ಸಿಡಿಲಿನಂತೆ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಅದೇ ರೀತಿ ರಾತ್ರಿ ತಡವಾಗಿ ಬರುವುದು ಸಹ ಆಕೆಯ ಸಹನೆ ಮೀರಿಸುತ್ತೆ. ಇದರಿಂದ ಆಕೆ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. ಈ ಅಭ್ಯಾಸವನ್ನೇ ಆಕೆ ಒತ್ತಿ ನಿಮಗೆ ಹೇಳುತ್ತಿರುತ್ತಾಳೆ. ಪ್ರಯಾಣದ ವೇಳೆ ಸಿಡುಕು. ನೀವಿಬ್ಬರೂ ಎಲ್ಲಿಯಾದರೂ ಪ್ರಯಾಣ ಬೆಳೆಸಬೇಕಾದ ದಿನವಿದ್ದರೆ ಅಂದು ನೀವು ಶಾಂತವಾಗಿರುವುದು ಉತ್ತಮ. ಈ ವೇಳೆ ಆಕೆ ತಡ ಮಾಡುತ್ತಿದ್ದಾಳೆ ಎಂದು ರೇಗುವುದು, ಬೆದರಿಸುವುದು ಮಾಡುವುದು ಆಕೆಗೆ ಸಹಿಸಲು ಆಗುವುದಿಲ್ಲ. ಎಲ್ಲಿಯಾದರೂ ಹೊರಡುವಾಗ ನೀವು ಗಡಿಬಿಡಿ ಮಾಡುವ ಗುಣವಿದ್ದರೆ ಅದು ಆಕೆಗೆ ಇಷ್ಟವಾಗುವುದಿಲ್ಲ. ನಿಮ್ಮ ವಸ್ತುಗಳ ಬಿಸಾಡುವುದು. ನೀವು ಮನೆಯಲ್ಲಿ ನಿಮ್ಮ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸೆಯುವ ಅಭ್ಯಾಸ ಇಟ್ಟುಕೊಂಡಿದ್ದರೆ ನಿಲ್ಲಿಸಿ ಬಿಡಿ. ಇದರಿಂದ ಆಕೆ ಇನ್ನಿಲ್ಲದಂತೆ ಕೋಪಗೊಳ್ಳುತ್ತಾಳೆ. ರಸ್ತೆಯಲ್ಲಿ ಜಗಳ ಆಡುವುದು. ನೀವು ಪತ್ನಿ ಜೊತೆ ಹೊರಗೆ ಇದ್ದಾಗ ಇಲ್ಲವೇ ರಸ್ತೆಯಲ್ಲೇ ಆಕೆಯ ಮೇಲೆ ಮುನಿಸಿಕೊಳ್ಳುವುದು, ಜಗಳವಾಡುವುದು ಮಾಡಬಾರದಂತೆ. ಇದರಿಂದ ಆಕೆ ನಿಮ್ಮ ಮೇಲೆ ಇನ್ನಿಲ್ಲದ ಕೋಪ ಮಾಡಿಕೊಳ್ಳುತ್ತಾಳೆ. ಅಲ್ಲದೆ ಆಕೆ ರಸ್ತೆಯಲ್ಲಿ ಎಲ್ಲರ ಎದುರು ಅವಮಾನವಾದಾಗ ಅದನ್ನು ಸಹಿಸುವುದಿಲ್ಲ. ಇದು ಆಕೆಯಲ್ಲಿ ನೋವು ತರಲಿದೆ. ಸಾರ್ವಜನಿಕ ಸ್ಥಳದಲ್ಲಿ ಜಗಳ. ನೀವು ಆಕೆಯೊಂದಿಗೆ ಇದ್ದಾಗ ಸಾರ್ವಜನಿಕ ಸ್ಥಳದಲ್ಲಿ ಯಾರೊಂದಿಗಾದರೂ ಜಗಳ ಆಡುವುದು ಆಕೆಗ ಇಷ್ಟವಾಗುವುದಿಲ್ಲವಂತೆ. ಇದರ ಜೊತೆಗೆ ಎಲ್ಲಾದರೂ ಚೌಕಾಸಿ ಮಾಡುವುದು ಸಹ ಇಷ್ಟವಾಗುವುದಿಲ್ಲ. ಆಕೆ ನಿಮ್ಮ ಈ ಗುಣಗಳನ್ನು ಯಾವಾಗಲೂ ದ್ವೇಷಿಸುತ್ತಾಳೆ. ಹೀಗಾಗಿ ಇಂತಹ ಗುಣಗಳನ್ನು ಮತ್ತು ಅಭ್ಯಾಸವನ್ನು ಬಿಟ್ಟುಬಿಡಿ. ಆಕೆಗೆ ಒಂದೇ ಪದದಲ್ಲಿ ಉತ್ತರ ನೀಡೋದು. ಆಕೆ ಕೇಳುವ ಪ್ರಶ್ನೆಗಳಿಗೆ ಒಂದೇ ಪದದಲ್ಲಿ ಉತ್ತರ ನೀಡುವುದು ಆಕೆ ಇಷ್ಟವಾಗುವುದಿಲ್ಲ. ಇದರಿಂದ ಆಕೆ ಮತ್ತಷ್ಟು ಕೋಪಗೊಳ್ಳಬಹುದು. ಅಲ್ಲದೆ ಇದು ನಿಮ್ಮಿಬ್ಬರಲ್ಲಿ ಮತ್ತಷ್ಟು ಬಿರುಕು ಮೂಡಿಸಲು ಕಾರಣವಾಗಬಹುದು. ಆಕೆ ಏನೇ ಕೇಳಿದರೂ ಒಂದಿಷ್ಟು ವಿಸ್ತೃತ ರೂಪದಲ್ಲಿ ಉತ್ತರ ನೀಡುವ ಅಭ್ಯಾಸ ಇಟ್ಟುಕೊಳ್ಳಿ. ಮನಬಿಚ್ಚಿ ಮಾತಾಡುವುದು ಉತ್ತಮ.